ಹಾಯ್ ಎಲ್ರಿಗೂ ನಮಸ್ಕಾರ. ಮಹಾರಿಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಲ್ದಣ್ಣು ತಂದಿದ್ದೀನಿ. ಬೇಲ್ದಣ್ಣಲ್ಲಿ ಯಾವ ಥರ ಉಪಯೋಗಿಸ್ಕೊಳ್ಳೋದು, ಬೇಲ್ದಣ್ಣು ತಿನ್ನೋದ್ರಿಂದ ಏನೇನು ಉಪಯೋಗ ಅಂತ ನೋಡ್ಕೊಂಬರೋಣ ಬನ್ನಿ. ಬೇಲ್ದಣ್ಣು ಕಾಯಿ ತೊಗೊಂಬಾರ್ದು. ಕಾಯಿ ತೊಗೊಂಡ್ರೆ ತುಂಬ ಹುಳಿ ಇರುತ್ತೆ. ಅದರಿಂದ ಸ್ವಲ್ಪ ಹಣ್ಣಾಗಿರೋದನ್ನ ನೋಡ್ಕೊಂಡು ತಗೊಳ್ಳಿ. ಹಣ್ಣಾಗಿರೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅದ್ರ ಮೇಲೆ ಸ್ವಲ್ಪ ನಾವು ಉಗುರಲ್ಲಿ ಹಿಂಗೆ ಸ್ವಲ್ಪ ಇದು ಮಾಡಿ ನೋಡಿದ್ರೆ ಗ್ರೀನ್ ಇರುತ್ತೆ, ಅದು ಇನ್ನೂ ಹಣ್ಣಾಗಿರಲ್ಲ. ಸ್ವಲ್ಪ ಕಲರ್ ಬಂದಿದ್ರೆ ಹಣ್ಣಾಗಿರುತ್ತೆ. ಮತ್ತು ಕೆಳಗಡೆ ಒಂದು ಸಲ ಬಿಟ್ಟು ನೋಡಿ, ಅದು ಹಂಗೆ ಕೂತ್ಕೊಂಡ್ರೆ ಹಣ್ಣಾಗಿರುತ್ತೆ ಅಂತ ಅರ್ಥ. ಬೇಲ್ದಣ್ಣನ್ನ ನಾವು ತಿನ್ನೋದ್ರಿಂದ ನಮಗೆ ಉಷ್ಣತೆ, ಉಷ್ಣ ಆಗಿರೋರಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಹೃದಯದ ಪ್ರಾಬ್ಲಮ್ ಇರೋರಿಗೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ರಕ್ತ ಶುದ್ಧಿ ಮಾಡುತ್ತೆ. ಇದರಲ್ಲಿ ಇವಾಗ ನಾನು 2 ಥರ ಮಾಡ್ಕೊತಿದ್ದೀನಿ. ಒಂದು ಚಾಟ್ಸ್ ಥರ ಮಾಡ್ತಿದ್ದೀನಿ, ಇನ್ನೊಂದು ಜ್ಯೂಸ್ ಮಾಡ್ತಿದ್ದೀನಿ. ಇವಾಗ ನಾನು ಚಾಟ್ಸ್ ಮಾಡ್ತಿರೋದಕ್ಕೆ ಸ್ವಲ್ಪ ಉಪ್ಪು, ಒಂದು 1/2 ಸ್ಪೂನು ಖಾರದ ಪುಡಿ, 1 ಸ್ಪೂನು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಬೋದು. ನಾನು ಹಾಕ್ಕೋತಿಲ್ಲ. ಇದು ಇವಾಗ ಇದ್ರದ್ದು ಈ ಹಣ್ಣಿನ ಬಳಕೆ ತುಂಬ ಕಮ್ಮಿನೇ ಆಗಿದೆ. ಆವಾಗ ಅಂದರೆ ಹಳ್ಳಿ ಕಡೆ ಇದು ತುಂಬ ಉಪಯೋಗಿಸೋರು, ಸಿಟಿ ಕಡೆ ಕಮ್ಮಿನೇ. ಯಾಕೆಂದರೆ ಆವಾಗ ನಾವು ಸ್ಕೂಲಿಗೆಲ್ಲ ಹೋಗುವಾಗ ಈ ಮರಗಳು ತುಂಬ ಇದ್ದವು. ನಾವು ಕಲ್ಲಲ್ಲೆಲ್ಲ ಹೊಡೆದು ಕಿತ್ಕೊಂಡು ತಿಂದಿರೋ ನೆನಪಾಗುತ್ತೆ ಇವಾಗ ಇವೆಲ್ಲ ನೋಡ್ತಿದ್ರೆ. ನಿಜಕ್ಕೂ ಬೇಲ್ದಣ್ಣು ತುಂಬ ಉಪಯೋಗ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ. ಮತ್ತು ಇದು ಮಲಬದ್ಧತೆಗೆಲ್ಲ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಇದು ತುಂಬ ಬಳಸಿ, ಒಳ್ಳೆಯದು. ಇದ್ರ ಜ್ಯೂಸು ಒಳ್ಳೆಯದು, ಹಂಗೆ ತಿನ್ನೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಇದು. ಇವಾಗ ನಾನು ಮಿಕ್ಕಿರೋ ಬೇಲ್ದಣ್ಣಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾನು ಇದನ್ನು ಮಿಕ್ಸಿಗೆ ಹಾಕೋತಿಲ್ಲ, ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಅದಕ್ಕೆ ಎಷ್ಟು ನೀರು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಕ್ವಾಂಟಿಟಿ ಹಾಕ್ಕೊಂಡು, ಮತ್ತು ಅದಕ್ಕೆ ಒಂದು 4ರಿಂದ 5 ಸ್ಪೂನು ಬೆಲ್ಲ ಸೇರಿಸ್ಕೊತಿದ್ದೀನಿ, ಬೆಲ್ಲದ ಪೌಡ್ರು. ಇದು ಆ್ಯಕ್ಚುಲಿ ಬೆಲ್ಲದ ಪೌಡ್ರು ಬಂದು ಅಂಗನವಾಡಿದು, ನಮ್ಮ ಪಾಪುಗೆ ಕೊಡ್ತಾರೆ. ಆದ್ದರಿಂದ ಅದನ್ನೇ ನಾನು ಉಪಯೋಗ ಮಾಡ್ಕೊತಿದ್ದೀನಿ. ಬೆಲ್ಲನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು, ಇದಕ್ಕೊಂದೇ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ಕೊಂಡು ನೋಡಿ ಆಯಿತು. ಲಾಸ್ಟಿಗೆ ಮಿಕ್ಸ್ ಮಾಡಿ ಅದನ್ನು ನಾನಿವಾಗ ಲೋಟಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ. ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲಾಂದರೆ ಹಂಗೇನಾದ್ರೂ ನಾವು ಹಂಗೆ ಡೈರೆಕ್ಟಾಗಾದರೂ ಹಾಕ್ಕೊಂಡು ಕುಡಿಬೋದು. ನೋಡಿ, ಅದು ಚಾಟ್ಸ್ ಥರ ಮಾಡಿದ್ನಲ್ಲ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಜ್ಯೂಸೂ ಅಷ್ಟೇ, ಎರಡೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.